ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಮಂಗಳೂರಿನಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ವೈರಸ್ ಮತ್ತು ಇಸ್ಪೀಟ್ ದಂಧೆಗೆ ಮುಕ್ತಿ ಇಲ್ಲದಂತಾಗಿದೆ. ಪೊಲೀಸ್ ಇಲಾಖೆಯೇ ಈ ದಂಧೆಕೋರರ ಬೆನ್ನಿಗೆ ನಿಂತಿದೆಯಾ ಅನ್ನೋ ಗುಮಾನಿ ದಟ್ಟವಾಗತೊಡಗಿದೆ. ಇದಕ್ಕೆ ಕಾರಣವೂ ಇದೆ. ವೈರಸ್ ಮತ್ತು ಇಸ್ಪೀಟ್ ದಂಧೆಯ ಬಗ್ಗೆ ಅಮೃತವು ಖಚಿತ ಮಾಹಿತಿ ಕೊಟ್ಟರೂ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸರು ತೋರುತ್ತಿರುವ ದಿವ್ಯ ನಿರ್ಲಕ್ಷ್ಯ, ಅಸಡ್ಡೆಯಿಂದಾಗಿ ದಂಧೆಯಲ್ಲಿ ಇವರದ್ದು ಪಾಲಿದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮಂಗಳೂರಿನಲ್ಲಿ ವೈರಸ್ ಮತ್ತು ಇಸ್ಪೀಟ್ ದಂಧೆ ಯಾರದ್ದೋ ಭಯವಿಲ್ಲದೆ, ಯಗ್ಗು ಸಿಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯಬೇಕಾದರೆ ಪೊಲೀಸರ ಸಹಕಾರ ಇಲ್ಲದೆ ಇರುತ್ತಾ? ದಂಧೆಯ ಸಂಪೂರ್ಣ ವಿವರ ಪೊಲೀಸರಿಗೆ ಗೊತ್ತಿಲ್ಲದೆ ಇರುತ್ತಾ? ಗೊತ್ತಿದ್ದರೂ ಕ್ರಮ ಕೈಗೊಳ್ಳದೆ ಜಾಣ ಮೌನ ವಹಿಸುತ್ತಿರುವುದ್ಯಾಕೆ? ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ತಂಗಡಿಯ ತಾಲೂಕಿನ ಉಜಿರೆಯ ನೇತ್ರಾವತಿ ದಡದಲ್ಲಿರುವ ಮನೆಯೊಂದರಲ್ಲಿ ವಚನ್ ಶೆಟ್ಟಿ ಎಂಬಾತನ ವೈರಸ್ ದಂಧೆ ನಿರಂತರವಾಗಿ ನಡೀತಾ ಇದೆ. ಈತ ದಂಧೆ ನಡೆಸುವವನಾದರೆ ಈತನ ಬೆನ್ನಿಗೆ ನಿಂತು ಮೀಟರ್ ಬಡ್ಡಿ ಲೆಕ್ಕದಲ್ಲಿ ಹಣಕಾಸು ನೆರವು ನೀಡುತ್ತಿರುವವನು ನೆಲ್ಯಾಡಿಯ ಹನೀಫ್ ಎಂಬಾತ. ಪ್ರತಿದಿನ ಸಂಜೆ 4ರಿಂದ 7ರವರೆಗೆ ದಂಧೆ ನಡೆಯುತ್ತೆ. ಚಿಕ್ಕಮಗಳೂರು, ಕೊಟ್ಟಿಗೆಹಾರ, ಬೇಲೂರು, ಹಾಸನದಿಂದ ಜನ ಇಲ್ಲಿಗೆ ಬಂದು ಜೂಜಾಡ್ತಾರೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಇದರಲ್ಲಿ ಅರ್ಪಿತ್ ಮತ್ತು ಶಮ್ಮಿ ಎಂಬಿಬ್ಬರ ಪಾತ್ರವೇನು? ಈ ಬಗ್ಗೆ ಅಮೃತವು ಮಾಹಿತಿ ಕಲೆ ಹಾಕುತ್ತಿದೆ. ಇನ್ನು ಸಲೀಂ ಬೇಲೂರ್ ಎಂಬಾತ ಬಂಟ್ವಾಳದ ದಿನೇಶ್ನೊಟ್ಟಿಗೆ ಪಾಲುದಾರನಾಗಿ ಇಲ್ಲಿಗೂ ಜನ ಪೂರೈಸುತ್ತಿದ್ದಾನೆ. ಈತ ವೇಣೂರು ಆಸುಪಾಸಿನಲ್ಲಿ ವೈರಸ್ ದಂಧೆ ನಡೆಸುತ್ತಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಈ ಬಗ್ಗೆ ಅಮೃತ ತೀವ್ರ ತನಿಖೆ ನಡೆಸುತ್ತಿದೆ. ಮುಂದಿನ ದಿನಗಳಲ್ಲಿ ಈತನ ಬಂಡವಾಳ ಬೆತ್ತಲುಗೊಳಿಸಲಿದೆ. ಸದರಿ ಸ್ಥಳವು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಎಸ್ಪಿ ಅಂಡರ್ನಲ್ಲಿ ಬರುತ್ತೆ. ಈ ಕೂಡಲೇ ಎಸ್ಪಿ ಯತೀಶ್ ಅವರು ಹಾಗೂ ಬೆಳ್ತಂಗಡಿ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು, ಧರ್ಮಸ್ಥಳ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅವರು ಕ್ರಮ ವಹಿಸಿ ದಂಧೆಗೆ ಬ್ರೇಕ್ ಹಾಕಬೇಕಿದೆ. ಇಲ್ಲವಾದರೆ ನೂರಾರು ಮಂದಿ ಬಡವರು ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗೋದು ನಿಶ್ಚಿತ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.